ಸ್ನೇಹಿತರೆ, ನಮ್ಮ ಭಾರತದ ಗಡಿ ಅಂದ ತಕ್ಷಣ ನಮಗೆ ನೆನಪಾಗುವುದು ಪಾಕಿಸ್ತಾನದ ಬಾರ್ಡರ್ ಮತ್ತು ಚೀನಾದ LAC. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾರತಕ್ಕೆ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತಿರುವುದು ಮತ್ತು ಜಗತ್ತಿನ 3 ಬಲಿಷ್ಠ ರಾಷ್ಟ್ರಗಳು ಚೆಸ್ ಆಡುತ್ತಿರುವ ಜಾಗ ಅಂದರೆ ಅದು ನಮ್ಮ ಬಾಂಗ್ಲಾದೇಶದ ಗಡಿ. ಶೇಖ್ ಹುಸೇನ ಬಾಂಗ್ಲಾದೇಶದಿಂದ ಓಡಿ ಹೋದ ನಂತರ ಅಲ್ಲಿನ ಇಡೀ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಇಷ್ಟು ದಿನ ಬಾಂಗ್ಲಾ ಗಡಿ ಅಂದರೆ ಕೇವಲ ಅಕ್ರಮ ನುಸುಳುಕೋರರ ಬರುವ ಜಾಗ ಎಂದುಕೊಂಡಿದ್ದೆವು. ಆದರೆ ಇಂದು ಅದು ಬಾಂಗ್ಲಾದೇಶದ, ಪಾಕಿಸ್ತಾನದ ಉಗ್ರರಿಗೆ, ಚೀನಾದ ಡ್ರ್ಯಾಗನ್ ಸೇನೆಗೆ ಮತ್ತು ಅಮೆರಿಕದ CIA ಅತಿ ದೊಡ್ಡ ಅಡ್ಡೆಯಾಗಿ ಬದಲಾಗಿದೆ. ಈ ಮಹಾ ಅಪಾಯವನ್ನು ಅರಿತಿರುವುದು ಭಾರತ ಗೃಹ ಸಚಿವಾಲಯ ಈಗ ಒಂದು ದಿಟ್ಟ ಮತ್ತು ರಹಸ್ಯವಾದ ಹೆಜ್ಜೆಯನ್ನು ಇಟ್ಟಿದೆ. ಪಾಕಿಸ್ತಾನದ ಗಡಿಯಲ್ಲಿರುವಷ್ಟೇ ಹೈ ಅಲರ್ಟ್ ವ್ಯವಸ್ಥೆಯನ್ನು ಈಗ ಬಾಂಗ್ಲಾ ಗಡಿಯಲ್ಲೂ ತರಲಾಗುತ್ತಿದೆ. ಭಾರತದ ಇಂಟೆಲಿಜೆನ್ಸ್ ಬ್ಯೂರೋ ಇದೀಗ ಬಾಂಗ್ಲಾ ಗಡಿಯಲ್ಲಿ ಬರೋಬ್ಬರಿ 40 ಹೊಸ ರಹಸ್ಯ ಕಚೇರಿಗಳನ್ನು ತೆರೆಯಲು ಸಿದ್ಧತೆ ನಡೆಸಿದೆ. ಏನಿದು 40 ಕಚೇರಿಗಳ ರಹಸ್ಯ? ಬಾಂಗ್ಲಾದ ಒಳಗೆ ಭಾರತ ಕೌಂಟರ್ ಆಪರೇಷನ್ ಮಾಡಲು ಸಿದ್ಧವಾಗುತ್ತಿದೆಯಾ? ಬನ್ನಿ ನೋಡೋಣ. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಸುಮಾರು 4,000 ಕಿಲೋಮೀಟರ್ಗಿಂತಲೂ ಉದ್ದದ ಗಡಿ ಇದೆ. ಇದರಲ್ಲಿ 600 ಕಿಲೋಮೀಟರ್ ಗಡಿ ಕೇವಲ ನದಿಗಳು ಮತ್ತು ಜವುಗು ಪ್ರದೇಶಗಳಿಂದ ಕೂಡಿದೆ. ಇಲ್ಲಿ ತಂತಿ ಬೇಲಿ ಹಾಕಲು ಸಾಧ್ಯವೇ ಇಲ್ಲ. ಎಷ್ಟೇ BSF ಯೋಧರನ್ನು ಕಾವಲಿಗೆ ನಿಲ್ಲಿಸಿದರೂ ಕಳ್ಳ ಸಾಗಾಣಿಕೆಗಾರರ ಮತ್ತು ನುಸುಳುಕೋರರ ದಾರಿ ಹುಡುಕಿಕೊಂಡು ಬರುತ್ತಾರೆ. ಇದಕ್ಕಿರುವ ಒಂದೇ ಒಂದು ಪರಿಹಾರ ಇಂಟೆಲಿಜೆನ್ಸ್, ಅಂದರೆ ಬೇಹುಗಾರಿಕೆ. ಗಡಿಯಾಚೆಗೆ ಏನು ನಡೆಯುತ್ತಿದೆ ಎಂಬ ಮಾಹಿತಿ ನಮಗೆ ಮೊದಲೇ ಸಿಗಬೇಕು. ಇದಕ್ಕಾಗಿ ಕೇಂದ್ರ ಸರ್ಕಾರ ಈಗ ಪಶ್ಚಿಮ ಬಂಗಾಳ ಸರ್ಕಾರದ ಬಳಿ 50 ಎಕರೆ ಭೂಮಿಯನ್ನು ಕೇಳಿದೆ. ಈ 50 ಎಕರೆಯಲ್ಲಿ 40 ಅತ್ಯಾಧುನಿಕ ಇಂಟೆಲಿಜೆನ್ಸ್ ಬ್ಯೂರೋ ಕಚೇರಿಗಳನ್ನು ನಿರ್ಮಿಸಲಾಗುವುದು. ಇಷ್ಟು ದಿನ ಬಾಡಿಗೆ ಕಟ್ಟಡಗಳಲ್ಲಿ ಕೆಲಸ ಮಾಡುತ್ತಿದ್ದ ಗುಪ್ತಚರ ಇಲಾಖೆಗೆ ಈಗ ಭಾರಿ ಭದ್ರತೆಯ ಸ್ವಂತ ಕಟ್ಟಡಗಳು ಸಿಗುತ್ತಿವೆ. ಏಕೆಂದರೆ ಟ್ಯಾಪಿಂಗ್, ರಿಡಾರ್ ಮತ್ತು ಹೈಟೆಕ್ ಡೇಟಾ ಸರ್ವರ್ಗಳನ್ನ ಬಾಡಿಗೆ ಕಟ್ಟಡಗಳಲ್ಲಿ ಇಡಲು ಸಾಧ್ಯವಿಲ್ಲ. ಇಲ್ಲಿಂದ ಕೂತು ನಮ್ಮ ಅಧಿಕಾರಿಗಳು ಇಡೀ ಬಾಂಗ್ಲಾದೇಶದ ಡಿಜಿಟಲ್ ಮತ್ತು ಗ್ರೌಂಡ್ ಮೂವ್ಮೆಂಟ್ಗಳನ್ನ ಟ್ರ್ಯಾಕ್ ಮಾಡಲಿದ್ದಾರೆ. ಅಷ್ಟಕ್ಕೂ ಬಾಂಗ್ಲಾದೇಶದಲ್ಲಿ ಈಗೇನು ನಡೆಯುತ್ತಿದೆ ಗೊತ್ತಾ? ಬಾಂಗ್ಲಾದೇಶದ ಈ ಬಾಂಗ್ಲಾ ಫಸ್ಟ್ ಅನ್ನೋ ನೀತಿಯನ್ನು ಬಿಟ್ಟು ಇಸ್ಲಾಂ ಫಸ್ಟ್ ಅನ್ನೋ ಪಾಕಿಸ್ತಾನದ ಅಜೆಂಡಾಗೆ ಬದಲಾಗಿದೆ. ಮೊಹಮ್ಮದ್ ಯೂನುಸ್ ಅಧಿಕಾರಕ್ಕೆ ಬಂದ ಮೇಲೆ ಪಾಕಿಸ್ತಾನದ ಸೇನಾಧಿಕಾರಿಗಳು ಮತ್ತು ISI ಏಜೆಂಟ್ಗಳು ರಾಜೋರಾಶವಾಗಿ ಢಾಕಾದಲ್ಲಿ ಓಡಾಡುತ್ತಿದ್ದಾರೆ. ಬಾಂಗ್ಲಾದೇಶದ ತನ್ನ ರಾಜಧಾನಿಯಲ್ಲೇ ಪಾಕಿಸ್ತಾನದ ISI ಕಚೇರಿ ತೆರೆಯಲು ಅಧಿಕೃತವಾಗಿ ಅನುಮತಿ ಕೊಟ್ಟಿದೆ. ಪಾಕಿಸ್ತಾನದ ಲಷ್ಕರ್-ಇ-ತಯ್ಬಾ ಮತ್ತು ಜೈಷ್-ಎ-ಮೊಹಮ್ಮದ್ ನಂತಹ ಉಗ್ರ ಸಂಘಟನೆಗಳು ಬಾಂಗ್ಲಾಕ್ಕೆ ಕಾಲಿಟ್ಟಿವೆ. ದುಬೈ ಮತ್ತು ಗಲ್ಫ್ ದೇಶಗಳಿಂದ ಇವರಿಗೆ ಕೋಟಿ ಕೋಟಿ ಫಂಡಿಂಗ್ ಬರುತ್ತಿದೆ. ಆದರೆ ಇವರ ಪ್ಲಾನ್ ಹಿಂದಿನಂತಲ್ಲ. ಈಗ ಇವರು ಬಂದೂಕು ಹಿಡಿದ ಉಗ್ರರನ್ನು ಗಡಿಯೊಳಗೆ ಕಳುಹಿಸುತ್ತಿಲ್ಲ. ಬದಲಾಗಿ ತರಬೇತಿ ಪಡೆದ ಮೌಲವಿಗಳನ್ನು ಅಸ್ಸಾಂ, ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಮೇಘಾಲಯದ ಗಡಿಗಳಿಗೆ ನುಸುಳುವಂತೆ ಮಾಡುತ್ತಿದ್ದಾರೆ. ಇವರ ಕೆಲಸ ಒಂದೇ: ಗಡಿ ಭಾಗದಲ್ಲಿರುವ ಮುಸ್ಲಿಮರನ್ನು ಮತ್ತು ಬಾಂಗ್ಲಾದಿಂದ ಬಂದ ಅಕ್ರಮ ವಲಸಿಗರನ್ನು ಬ್ರೈನ್ ವಾಶ್ ಮಾಡುವುದು, ಅವರ ತಲೆಗೆ ಮತಾಂಧತೆಯ ವಿಷಯ ತುಂಬುವುದು ಮತ್ತು ಭಾರತದ ವಿರುದ್ಧ ಸ್ಲೀಪರ್ ಸೆಲ್ ಗಳನ್ನು ಸೃಷ್ಟಿ ಮಾಡುವುದು. ಸಮಯ ಬಂದಾಗ ಇವರೇ ಸ್ಥಳೀಯವಾಗಿ ಗಲಭೆ ಮತ್ತು ಸ್ಫೋಟಗಳನ್ನು ಮಾಡುತ್ತಾರೆ. ಇದೇ ಕಾರಣಕ್ಕೆ ಭಾರತಕ್ಕೆ ಈಗ ಗಡಿಯಲ್ಲಿ ಹೈಟೆಕ್ IV ಕಚೇರಿಗಳ ಅವಶ್ಯಕತೆ ಇದೆ. ಬರೀ ಪಾಕಿಸ್ತಾನ ಮಾತ್ರವಲ್ಲ, ಭಾರತದ ಅತಿ ದೊಡ್ಡ ಶತ್ರು ಚೀನಾ ಕೂಡ ಈಗ ಬಾಂಗ್ಲಾ ಮೂಲಕ ನಮಗೆ ಕುತ್ತು ತರಲು ಕಾಯುತ್ತಿದೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತದ ಈಶಾನ್ಯ ರಾಜ್ಯಗಳನ್ನ ಭಾರತದ ಮುಖ್ಯ ಭೂಮಿಗೆ ಸೇರಿಸುವ ಆ ಒಂದು ಸಣ್ಣ ಜಾಗವನ್ನು ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ ಸ್ನೇಕ್ ಅಂತ ಕರೆಯುತ್ತಾರೆ. ಚೀನಾ ಈಗಾಗಲೇ ಡಕ್ಲಾಮ್ ನಲ್ಲಿ ತನ್ನ ಸೇನೆಯನ್ನು ತಂದು ನಿಲ್ಲಿಸಿದೆ. ಇದೀಗ ಭಾರತದ ಪಶ್ಚಿಮ ಬಂಗಾಳದ ಗಡಿಯಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವ ಬಾಂಗ್ಲಾದೇಶದ ಹಳೆಯ ಲಾಲ್ ಮುನೀರ್ ಹಾಲ್ಟ್ ಏರ್ಬೇಸ್ ಅನ್ನು ಹೊಸದಾಗಿ ನಿರ್ಮಿಸಲು ಚೀನಾಗೆ ಕಾಂಟ್ರಾಕ್ಟ್ ಕೊಡಲಾಗಿದೆ. ಅಂದರೆ ಭಾರತದ ಗಡಿಯಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ಚೀನಾದ ಯುದ್ಧ ವಿಮಾನಗಳು ಬಂದು ಲ್ಯಾಂಡ್ ಆಗಬಹುದು. ಇದರ ಜೊತೆಗೆ ತಿಸ್ತಾ ನದಿ ಪ್ರಾಜೆಕ್ಟ್ ಕೂಡ ಚೀನಾ ಪಾಲಾಗಿದೆ. ಹೊಸದಾಗಿ ಬಂದಿರುವ ಬಾಂಗ್ಲಾ ಪ್ರಧಾನಿ ತಾರಿಕ್ ರಹಮಾನ್ ನೇರವಾಗಿ ಬೆಜಿಂಗ್ಗೆ ಹೋಗಿ ಭಾರತಕ್ಕಿಂತ ಚೀನಾವೇ ನಮಗೆ ಆಪ್ತ ರಾಷ್ಟ್ರ ಎಂದು ಹೇಳಿ 13 ಹೊಸ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾನೆ. ಇದು ಭಾರತದ ಭದ್ರತೆಗೆ ನೇರವಾದ ಬೆದರಿಕೆ. ಪಾಕಿಸ್ತಾನ ಮತ್ತು ಚೀನಾ ಒಂದು ಕಡೆಯಾದರೆ ತನ್ನನ್ನು ತಾನು ಸೂಪರ್ ಪವರ್ ಎಂದು ಕರೆದುಕೊಳ್ಳುವ ಅಮೆರಿಕ ಕೂಡ ಇಲ್ಲಿ ತನ್ನದೇ ಆದ ಕೊಳಕು ರಾಜಕೀಯ ಮಾಡುತ್ತಿದೆ. ಅಮೆರಿಕದ ಕಣ್ಣು ಈಗ ಬಂಗಾಳ ಕೊಲ್ಲಿ ಮತ್ತು ಮಯನ್ಮಾರ್ ಅಪರೂಪದ ಖನಿಜ ಸಂಪತ್ತಿನ ಮೇಲಿದೆ. ಮಯನ್ಮಾರ್ ಮೇಲೆ ಚೀನಾ ಮತ್ತು ರಷ್ಯಾದ ಹಿಡಿತವನ್ನು ತಪ್ಪಿಸಲು ಅಮೆರಿಕ ರೋಹಿಂಗ್ಯಾಂಗ್ ಹೆಸರಿನಲ್ಲಿ ಬಾಂಗ್ಲಾದೇಶಕ್ಕೆ ಎಂಟ್ರಿ ಕೊಟ್ಟಿದೆ. ಅಲ್ಲಿನ ಅರಕಾನ್ ಆರ್ಮಿ ಎಂಬ ಬಂಡುಕೋರ ಗುಂಪಿಗೆ ಅಮೆರಿಕ ಹಿಂಬಾಗಿಲಿನಿಂದ ಆಯುಧ ಮತ್ತು
ಹಣದ ಸಹಾಯ ನೀಡುತ್ತಿದೆ. ಬಾಂಗ್ಲಾದೇಶವನ್ನು ಬಳಸಿಕೊಂಡು ಮಯನ್ಮಾರ್ಗೆ ಒಂದು ಕಾರಿಡಾರ್ ಮಾಡುವ ಅಮೆರಿಕದ ಪ್ಲಾನ್ ಇಂದಿಗೂ ಜೀವಂತವಾಗಿದೆ. ಹೀಗಾಗಿ ಬಾಂಗ್ಲಾ ಗಡಿ ಜಗತ್ತಿನ 3 ಬಲಿಷ್ಠ ದೇಶಗಳ ರಷ್ಯಾ, ಅಮೆರಿಕ, ಚೈನಾ ಬ್ಯಾಟಲ್ ಗ್ರೌಂಡ್ ಆಗಿ ಬದಲಾಗಿದೆ. ಇಷ್ಟೆಲ್ಲ ದೇಶಗಳು ನಮ್ಮ ಗಡಿಯಲ್ಲಿ ಆಟವಾಡುತ್ತಿರುವಾಗ ಭಾರತ ಸುಮ್ಮನೆ ಕೂರಲು ಸಾಧ್ಯವೇ? ಖಂಡಿತ ಇಲ್ಲ. ಅದಕ್ಕಾಗಿಯೇ ಕೇಂದ್ರ ಗೃಹ ಇಲಾಖೆ ಈಗ 40 ಐಬಿ ಕಚೇರಿಗಳ ಮೂಲಕ ತನ್ನ ಗುಪ್ತಚರ ಜಾಲವನ್ನು ಬಿಗಿಗೊಳಿಸುತ್ತಿದೆ. ಅಧಿಕಾರಿಗಳು, ತಾಂತ್ರಿಕ ಸಿಬ್ಬಂದಿ ಮತ್ತು ಇನ್ಫಾರ್ಮರ್ಸ್ ಒಂದು ಬೃಹತ್ ನೆಟ್ವರ್ಕ್ ಅನ್ನು ಇಲ್ಲಿ ಕಟ್ಟಲಾಗುತ್ತಿದೆ. ಈ ಕಚೇರಿಗಳು ಬರೀ ನಮ್ಮ ಗಡಿಯೊಳಗೆ ರಕ್ಷಣೆ ಮಾಡುವುದಿಲ್ಲ, ಅಗತ್ಯ ಬಿದ್ದರೆ ಬಾಂಗ್ಲಾದೇಶ ಒಳಗೆ ನುಗ್ಗಿ ಶತ್ರುಗಳ ನೆಲೆಗಳನ್ನು ಧ್ವಂಸ ಮಾಡುವ ಕೌಂಟರ್ ಆಪರೇಷನ್ಗಳನ್ನು ಆಯೋಜಿಸಲು ಕೂಡ ಇವು ಸಹಾಯ ಮಾಡುತ್ತವೆ. ಭಾರತ ತನ್ನ ಪೂರ್ವ ಗಡಿಯಲ್ಲಿ ಈಗ ಕಲ್ಲಿನಂತೆ ಗಟ್ಟಿ ಮಾಡುತ್ತಿದೆ. ಸ್ನೇಹಿತರೆ, ಬಾಂಗ್ಲಾದೇಶದ ಗಡಿಯಲ್ಲಿ ನಡೆಯುತ್ತಿರುವ ಈ ಅಂತಾರಾಷ್ಟ್ರೀಯ ಸಂಚು ಮತ್ತು ಭಾರತದ ಈ ಮಾಸ್ಟರ್ ಸ್ಟ್ರೋಕ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.